ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬಳಿ ಇದ್ದೀನಿ. ಆ ಪೀಣ್ಯ ಇಂಡಸ್ಟ್ರಿಯಿಂದ 2 ಕಿಲೋಮೀಟರ್ ದೂರದಲ್ಲಿ 30,000 ಬಾಡಿಗೆ ಆದಾಯ ಬರುವಂತಹ 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಇನ್ನೊಂದು ವಿಷಯ, BBMP ಲಿಮಿಟಲ್ಲಿ ಈ ಪ್ರಾಪರ್ಟಿ ಇರೋದು. ಡೈಮೆನ್ಷನ್ 20 × 36 20ಕ್ಕೆ 36 ಇನ್ ಸ್ಕ್ವೇರ್ ಫೀಟ್, 720 ಸ್ಕ್ವೇರ್ ಫೀಟ್, 720 ಅಡಿ. ಸೈಟ್ ಫೇಸಿಂಗ್ ಸೌತ್, ಮೈನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ ಬಿ ಖಾತಾ BBMP, ವಾಟರ್ CMC ಮತ್ತು ಕಾವೇರಿ ಶೀಘ್ರದಲ್ಲೇ ಬರುತ್ತೆ. ಲೈನ್ ಎಲ್ಲ ಆಗಿದೆ. ಟೋಟಲ್ ಫ್ಲೋರ್ಸ್ 3 ಫ್ಲೋರ್ಸ್. ಗ್ರೌಂಡು ಫಸ್ಟು ಸೆಕೆಂಡು. ಗ್ರೌಂಡಲ್ಲಿ 1 BHK ಹೌಸು, ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರ್ 2 BHK ಹೌಸು, ಸೆಕೆಂಡ್ ಫ್ಲೋರು 2 BHK ಹೌಸು. ನೋಡಿ, ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಇದು ಮೈನ್ ಗೇಟು. MS ಗೇಟ್ ಇದು. 14 ಗೇಜ್ ಹಾಕಿದ್ದಾರೆ. ಶೋಯಿಂಗ್ ಯು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗಲ್ಲಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು 3 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಆಪೋಸಿಟ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ನು. ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಅದು ಇದು KEB ಮೀಟ್ರು. ಅದು ಕಾವೇರಿ ವಾಟರ್ ಪ್ರಾವಿಷನ್ನು ಪೈಪ್ ಇದೆ ನೋಡಲ್ಲಿ. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. 1 BHK ಹೌಸ್ ಮುಂದೆ ಇದು ಪ್ಯಾಸೇಜ್. ಇದು ಸಂಪು. ದೇವ್ರ ಮೂಲೆಯಲ್ಲೇ ಸಂಪ್ ಬರುತ್ತೆ. 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪಿದು. ಈಗ 1 BHK ಹೌಸ್ ನೋಡೋಣ ಬನ್ನಿ. ಇದು 1 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟ್. ನೋಡಿ, ವಾಲ್ಗೆ ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸ್ ಹಾಲನ್ನು ತೋರಿಸಿದ್ದೀನಿ. ಇದರಲ್ಲಿ ಸ್ವಲ್ಪ POP ಇದೆ, ವಿಂಡೋ ಇದೆ, TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಿಂಡೋಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ವಿಂಡೋಸು. ಇದು TV ಕ್ಯಾಬಿನೆಟ್ಟು. ಕಿಚನ್ ನೋಡಿ ಬನ್ನಿ. ಇದು ಕಿಚನ್. ಈ ಕಿಚನಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಇಂಟೀರಿಯರ್ಸು ಮಾಡಿಸಿದ್ದಾರೆ. ಮೇಲೆ ಲಾಫ್ಟ್ ಇದೆ, ಕ್ರಾಕರ್ ಯೂನಿಟ್ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬು, ಸಿಂಕು, ಕಿಚನ್ ಬ್ಯಾಸ್ಕೆಟ್ಸ್. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಬೆಡ್ರೂಮ್. ಸ್ಟ್ಯಾಂಡಿಂಗ್ ಮಿರರು ಇದೆ, ವಿಂಡೋ ಇದೆ, ಲಾಫ್ಟ್ ಕೊಟ್ಟಿದ್ದಾರೆ ಬೆಡ್ರೂಮಲ್ಲಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಡಬಲ್ ಕಟ್ ಆಗ್ಬೋದು, ಆ ಮೆಟೀರಿಯಲ್ ಎಲ್ಲ ಇರೋದಕ್ಕೆ ಚಿಕ್ಕದಾಗಿ ಕಾಣಿಸ್ತದೆ. ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅಗೈನ್ ಅಬ್ಸರ್ವ್ ಹಾಲ್. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ. ಈ ಸಿಂಗಲ್ ಬೆಡ್ರೂಮ್ ಅಂದರೆ 1 BHK ಹೌಸು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 6,000. ಹ್ಯಾಂಡ್ ವಾಶ್ ಬೇಷನ್ ಪ್ರಾವಿಷನ್ನು. ಇದು ಟಾಯ್ಲೆಟ್. ಈ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡು ಇಂಡಿಯನ್ ಕಮೋಡು. ಗೀಸರ್ ಪಾಯಿಂಟು ಇದೆ, ಅಟ್ಟನ್ನು ಕೊಟ್ಟಿದ್ದಾರೆ. 6,000 ಬರುತ್ತಾ? 6,000 ಬೇಡ. ನಿಮಗೆ ಡೌಟ್ ಇದೆಯಾ? ಒಂದು 5,500 ಅಂತ ಇಟ್ಕೊಳ್ಳಿ. ಲೀಸ್ಟ್ ಅಂದರೆ 5,500. ನೀವು ಬ್ಯಾಂಗ್ಳೂರು ಎಲ್ಲೇ ಹೋದರೂ 5,500 ಸಿಗಲ್ಲ ಅಂದ್ಕೊಳ್ಳಿ. ಒಂದು 5,500 ಮಿನಿಮಮ್ ಬರುತ್ತೆ. ಇದು ಪೂಜಾ ರೂಮು. ಇದರಲ್ಲೂ ಸ್ಪಾಟ್ಲೈಟ್ ಕೊಟ್ಟಿದ್ದಾರೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ.
ಓಕೆ, ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸ್ ನೋಡಿದ್ವಿ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ಫ್ಲೋರ್ ಹೋಗೋಣ. ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಏನಿದೆ? ಓನರ್ 2 BHK ಹೌಸ್ ಇದೆ. ಅದ್ರ ಮುಂದೆ ಪ್ಯಾಸೇಜ್. ಇದು ಪ್ಯಾಸೇಜ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ. ಪ್ಯಾಸೇಜಲ್ಲಿ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ, ಹಸು ಇರುವಂಥ ಟೈಲ್ಸು ಹಾಕಿದ್ದಾರೆ. ಭಾಳ ಚೆನ್ನಾಗಿದೆ ಆ ಟೈಲ್ ನೋಡಿ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು 2 BHK ಹೌಸ್. ಮೈನ್ ಡೋರು ಫೇಸಿಂಗು ಈಸ್ಟು, ಫ್ರೇಮು ಡೋರ್ 2 ಟೀಕ್ ಕೂಡ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಇದೆ, TV ಕ್ಯಾಬಿನೆಟು ಇದೆ. ಹಾಲು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. TV ಕ್ಯಾಬಿನೆಟ್ ಯೂಸ್ ಮಾಡೋ ವುಡ್ಡು, ರಾಫ್ಟರು ಎಲ್ಲ ಚೆನ್ನಾಗಿದೆ. ಇವನ್ ಡ್ರಾಸು ಕೊಟ್ಟಿದ್ದಾರೆ. ಕೊಡಲೇಬೇಕು. TV ಕ್ಯಾಬಿನೆಟಲ್ಲಿ ಗೊತ್ತಲ್ಲ, ಡ್ರಾಸ್ ಇರಲೇಬೇಕು. ಅಲ್ಲಿ ಭಾಳ ಮೆಟೀರಿಯಲ್ ನಾವು ಸ್ಟೋರ್ ಮಾಡ್ತೀವಿ. ಎಲ್ಲಿ ಜಾಗ ಇದ್ದರೂ ಇಲ್ಲ ಅಂದ್ರೂ TV ಕ್ಯಾಬಿನೆಟ್ ಹತ್ರ ಡ್ರಾಸ್ ಇರಲೇಬೇಕು ಅಲ್ವಾ? ಎಸ್. ಇದು ಪೂಜಾ ರೂಮ್. ಫ್ರೇಮು ಡೋರ್ 2 ಟೀಕ್. ಟಫನ್ ಗ್ಲಾಸು ಕೊಟ್ಟಿದ್ದಾರೆ. ದೀಪಾಲೆ ಕಂಬನೂ ಕೊಟ್ಟಿದ್ದಾರೆ ಟಫನ್ ಗ್ಲಾಸಲ್ಲಿ. ಇದರಲ್ಲಿ POP ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಮತ್ತೊಮ್ಮೆ ಈ ಪೂಜಾ ರೂಮ್ ಸೈಡಿಂದ ಹಾಲನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ. ಇಂಟೀರಿಯರ್ಸು ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡು ರೆಫ್ರಿಜರೇಟರ್ ಪ್ರಾವಿಷನ್, ಫ್ರಿಡ್ಜ್ ಪ್ರಾವಿಷನು, ಫ್ರಿಡ್ಜ್ ಇಡ್ಬೋದು. ಇದು ಸಿಂಕು, ಕಿಚನ್ ಸ್ಲ್ಯಾಬು, ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ ನೋಡಿ. ಪ್ರತಿಯೊಂದು ಅಬ್ಸರ್ವ್ ಮಾಡ್ರಿ ನೀವು ತಗೊಳೋರು. ಯಾಕಂದರೆ ಭಾಳ ಇಂಪಾರ್ಟೆಂಟು. ಮೂಲೆನೂ ಇಂಪಾರ್ಟೆಂಟು, ಗೋಡೆನೂ ಇಂಪಾರ್ಟೆಂಟು, ಚಿಕ್ಕ ವಸ್ತುವೂ ಇಂಪಾರ್ಟೆಂಟು. ಅದು ಏನೇ ಇರಲಿ. ಹಾಲು. ಇಲ್ಲೊಂದು ಬೆಡ್ರೂಮ್ ಇದೆ ಕಿಚನ್ ಹತ್ರನೇ, ನೋಡೋಣ ಬನ್ನಿ. ಇದು ಬೆಡ್ರೂಮ್ 1. ಬೆಡ್ರೂಮಲ್ಲಿ ಸ್ವಲ್ಪ POP ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಮಾಡಿದ್ರು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಓಪನ್ ಮಾಡ್ತೀನಿ ನೋಡಿ. ಸ್ಟ್ಯಾಂಡಿಂಗ್ ಮಿರರು ಇದೆ ಕಣ್ರಿ. ಆ ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಡ್ರಾ ಕೊಟ್ಟಿದ್ದಾರೆ. ಡ್ರಾಸ್. ಓಕೆ, ಈ ಬೆಡ್ರೂಮ್ 1 ನೋಡಿದ್ವಿ. ಈ ಕಿಚನ್ ಸೈಡಿಂದ, ಈ ಬೆಡ್ರೂಮ್ 1 ಸೈಡಿಂದ ಹಾಲನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಹಾಲು ಚೌಕಟ್ಟಾಗಿ ಚೆನ್ನಾಗಿದೆಯಲ್ಲ? ಎಸ್, ಚೆನ್ನಾಗಿದೆ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2. ಇದರಲ್ಲಿ ಸ್ವಲ್ಪ ಮಾಮೂಲು POP ಹಾಕಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆ ವಿಂಡೋಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಅಲ್ಯೂಮಿನಿಯಂ ವಿಂಡೋಸು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ಸು. ಮತ್ತು
2 ಡ್ರಾ ಕೊಟ್ಟಿದ್ದಾರೆ ಕಂಟ್ರಿ ಇಲ್ಲಿ. ವೆರಿ ನೈಸ್. ಈ ಬೆಡ್ರೂಮ್ 2 ಮಾಸ್ಟರ್ ಬೆಡ್ರೂಮ್, ಇದರಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ಕಮೋಡು ವೆಸ್ಟರ್ನ್ ಕಮೋಡು. ಮತ್ತೊಮ್ಮೆ ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಟ್ರಿಪಲ್ ಕಾಟ್ ಹಾಕ್ಬೋದು ಕಣ್ರಿ, ಜಾಗ ಭಾಳ ಇದೆ. ಇಲ್ಲಿ ಇದು ಲೆಫ್ಟ್ ಸೈಡ್ ಹಾಲು, ಕಾಮನ್ ಟಾಯ್ಲೆಟ್ ಇದೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ತೋರಿಸಿ ನೋಡಿ. ಇದು ಹ್ಯಾಂಡ್ ವಾಶ್ ಬೇಷನ್ನು, ಇದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ, ಗೀಸರ್ ಪಾಯಿಂಟ್ ಇದೆ, ಶವರ್ ಇದೆ, ಕಮೋಡು ಇಂಡಿಯನ್ ಕಮೋಡು. ಈ ಕಾಮನ್ ಟಾಯ್ಲೆಟ್ ದೊಡ್ಡದಾಗಿದೆ ಕಣ್ರಿ, ಅಟ್ಟನೂ ಇದೆ. ಓಹೋ, ಅಟ್ಟನೂ ದೊಡ್ಡದೆ, ನೀವೇನಾದರೂ ಮೆಟೀರಿಯಲ್ ಇಡ್ಬೋದು ಅಲ್ಲಿ, ಅಷ್ಟು ಜಾಗ ಇದೆ. ಹಾಗೆ ಬೆಡ್ರೂಮ್ 2 ಸೈಡಿಂದ ಹಾಲನ್ನು ಮತ್ತೊಮ್ಮೆ ಅಬ್ಸರ್ವ್ ಮಾಡಿ. ಯಾಕೆ ಪದೇ ಪದೇ ಹೇಳ್ತೀನಂದರೆ, ನೀವು ಪೈಸನೂ ಕಷ್ಟಪಟ್ಟು ದುಡಿದಿರ್ತೀರ, ಕೂಡಿಟ್ಟಿರ್ತೀರ. ಅದು ಇನ್ವೆಸ್ಟ್ ಮಾಡುವಾಗ ಮೂಲೆನೂ ನೋಡಬೇಕು, ಪ್ರತಿ ಮೆಟೀರಿಯಲ್ಲು ಚೆಕ್ ಮಾಡಬೇಕು, ಎಲ್ಲ ಕರೆಕ್ಟಿಗಿದೆ, ಸ್ಯಾಟಿಸ್ಫೈಡ್ ಅಂದಾಗಲೇ ನೀವು ಪ್ರೊಸೀಡ್ ಆಗಬೇಕು. ನಾವು ಮಾಮೂಲಿ ಏಜೆಂಟ್ಸ್ ಹೇಳ್ತೀವಿ ಸೂಪರಾಗಿದೆ ಅದು ಇದು ಅಂತ, ಚೆನ್ನಾಗಿದೆ, ತೊಂದರೆ ಇಲ್ಲ, ಆದರೆ ತೊಗೊಂಡ್ರೆ ನಮಗೆ ಕಮಿಷನ್ ಬರುತ್ತೆ ಅಂತ ಪ್ರೊಸೀಡ್ ಮಾಡ್ತೀವಿ. ಅಂದರೆ ನೀವು ಪ್ರತಿಯೊಂದು ಚೆಕ್ ಮಾಡಿ ತೊಗೊಳ್ಳಿ. ಈಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಈ 2 BHK ಹೌಸ್ ಮೈನ್ ಡೋರ್ ಫೇಸಿಂಗ್ ಸೇಮ್ ಈಸ್ಟ್, ಫ್ರೇಮ್ ಡೋರ್ 2 ಟೀಕ್ ಕೂಡ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇದೆ ಸೆಕೆಂಡ್ ಫ್ಲೋರ್. POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸೇಮ್ ಡಿಟೋ ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ 2 BHK ಹೌಸ್ ನೋಡಿದ್ರಲ್ಲ ಅದೇ ರೀತಿ ಇದೆ, ಏನೇನು ಚೇಂಜ್ ಮಾಡಿಲ್ಲ ಕಂಡ್ರೆ ಅವರು. ನೀವು ಸಡನ್ನಾಗಿ ನೀವು ಬಂದರೆ ಕನ್ಫ್ಯೂಷನ್ ಆಗ್ತೀವಿ, ಫಸ್ಟ್ ಫ್ಲೋರಲ್ಲಿ ಇದೀವ ಸೆಕೆಂಡ್ ಫ್ಲೋರಲ್ಲಿ ಇದೀವ, ಆ ರೀತಿ ಮಾಡಿದ್ದಾರೆ ನೋಡಿ. ಸೇಮ್ ಪ್ಲೇಸಲ್ಲಿ ಅಲ್ಲಿ ಪೂಜಾ ರೂಮು, ಬೆಡ್ರೂಮ್ಸು ಅದೇ ಪ್ಲೇಸು, ಎಲ್ಲನೂ ಅದೇ ಡಿಟೋ ಇದೆ. ನೀವು ನೋಡ್ತಾ ಹೋಗಿ, ನಾನು ನಿಮಗೆ ಹೈಲೈಟ್ಸು, ಪ್ರೈಸು, ಲೊಕೇಶನ್ನು ಹೇಳ್ತಾ ಹೋಗ್ತೀನಿ. ಓಕೆ ಗೌಡ, ಈಗ ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡ್ತಿದ್ದೀವಲ್ಲ, ಅದು ರೆಂಟ್ ಕೊಟ್ಟರೆ ಎಷ್ಟು ಹೋಗುತ್ತೆ? 12,000 ಪಕ್ಕನಾ? ಎಸ್, 12,000 ಪಕ್ಕ. 12 ನಿಮ್ಗೆ ಡೌಟ್ ಇದೆಯಾ? ಒಂದು 11,000 ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಡನ್. ಓಕೆ, ಈ ಕಂಪ್ಲೀಟ್ ಈ ಬಿಲ್ಡಿಂಗಲ್ಲಿ ಎಷ್ಟು ಮನೆ ಇದ್ದಾವೆ? ಟೋಟಲ್ 3 ಹೌಸಸ್ ಆರ್ ದೇರ್. 2 2 BHK ಹೌಸು, 1 BHK ಹೌಸು. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಗ್ರೌಂಡ್ ಫ್ಲೋರು 5,500, ಸೊ ಆ್ಯಾವ್ರೇಜಾಗಿ 6,000 ಅಂತ ಇಟ್ಕೊಳ್ಳಿ. 6,000. ಫಸ್ಟ್ ಫ್ಲೋರ್ 12,000. ಈಗ ನೋಡ್ತಾ ಇರೋ ಮನೆ ಸೆಕೆಂಡ್ ಫ್ಲೋರ್ 2 BHK ಹೌಸ್ 12,000. ಸೊ ಎಷ್ಟಾಯಿತು? 6 + 12 18, 18 ಪ್ಲಸ್ ಈಗ ನೋಡ್ತಿರೋ ಮನೆ 12,000, 12 + 18 30,000. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ 30,000 ಬರುತ್ತೆ. ಬೇಡ ಕಂಡ್ರೆ 30,000 ಬೇಡ, ನಮ್ಮನ್ನು ಜಸ್ಟ್ ಮತ್ತೆ ತೊಗೊಂಡಾದ್ಮೇಲೆ ಒಂದು 2,000 ಕಮ್ಮಿ ಆಯಿತು ಅಂತ ನನ್ನ ಬೈತೀರಾ, ಕ್ರಿಟಿಸೈಸ್ ಮಾಡ್ತೇನೆ. ಒಂದು 25,000 - 30,000 ಅಂತ ಅಂದ್ಕೊಳ್ಳಿ. ಸೊ 25,000 ಮೇಲೆ 30,000 ಒಳಗಡೆ ಅಷ್ಟು ರೆಂಟು ಬರುತ್ತೆ. ಡಿಮ್ಯಾಂಡ್ ಇದೆಯಾ ರೆಂಟ್ಗೆ? ಎಸ್, ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದೆಯೇ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ? ಈ ಲೊಕೇಶನ್ಗೆ ಬನ್ನಿ, ಪ್ರಾಪರ್ಟಿ ಇಷ್ಟ ಆಯಿತು ಅಂದರೆ ಅಕ್ಕಪಕ್ಕ ನೋಡಿ ಮನೆಗಳಿದಾವಲ್ಲ, ಅಲ್ಲಿ ಟೂಲೆಟ್ ಭಾಳ ಇದ್ದಾವ, ಬಾಡಿಗೆ ಡಿಮ್ಯಾಂಡ್ ಇಲ್ಲ ಅಂತ ಅರ್ಥ. ಟೂಲೆಟ್ಟೇ ಇಲ್ವಾ? ಇಲ್ಲ 1 2 ಇದ್ದರೆ ಅದನ್ನೇ ಕನ್ಸಿಡರ್ ಮಾಡಿಬಿಡಿ, ಮತ್ತೆ ಒಂದೇ ಇಲ್ಲ. ಸೊ ಆ ಟೂಲೆಟ್ ಭಾಳ ಕಮ್ಮಿ ಇದ್ದಾವ, ಆವಾಗ ಬಾಡಿಗೆಗೆ ಹೆವಿ ಡಿಮ್ಯಾಂಡ್ ಇದೆ ಅಂತ ಅರ್ಥ. ಅಷ್ಟೇ ಸೂಕ್ಷ್ಮ. ಸೂಪರ್, ಒಳ್ಳೆ ಐಡಿಯಾ ಕೊಟ್ಟಿದೆ, ಅದು ಚೆಕ್ ಮಾಡ್ತಿಲ್ಲ ಗೌಡ. ಓಕೆ, ಚೆಕ್ ಮಾಡಿ. ಹೈಲೈಟ್ಸು: 8th ಮೈಲು 4 kilometers, ಕ್ರೈಸ್ಟ್ ಯೂನಿವರ್ಸಿಟಿ 2 kilometers, ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ 500 meters, ಪೀಣ್ಯ ಇಂಡಸ್ಟ್ರಿ 2 kilometers, ನಾಗಸಂದ್ರ ಮೆಟ್ರೋ ಸ್ಟೇಷನ್ 4.5 kilometers, ಡೆಲ್ಲಿ ಪಬ್ಲಿಕ್ ಸ್ಕೂಲ್ 1 kilometer, ಮಾಗಡಿ ರೋಡ್ 2.5 kilometers, ಅಂದ್ರಳ್ಳಿ ಡಿ ಗ್ರೂಪ್ 1.5 kilometers, ಯಶವಂತಪುರ್ 9 kilometers, ಮೆಜೆಸ್ಟಿಕ್ 14 kilometers. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಗ್ಯಾರಂಟಿ ನಿಮಗೆ ಗೊತ್ತಾಗುತ್ತೆ. ಅಂದ್ರಳ್ಳಿ ಮೈನ್ ರೋಡ್ ವಾಕಬಲ್ ಡಿಸ್ಟೆನ್ಸ್, BMTC ಬಸ್ ಸ್ಟಾಪ್ 200 meters,
ಲೋನ್ ಆಗುತ್ತಾ? ಎಸ್, ಲೋನ್ ಆಗುತ್ತೆ. ಎಷ್ಟಾಗುತ್ತೆ? 70 to 80% ಲೋನ್ ಆಗುತ್ತೆ. ಲೊಕೇಶನ್ ನಿಯರ್ ಬೈ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಂದ್ರಳ್ಳಿ ಮೇನ್ ರೋಡ್, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ನಾರ್ತ್ ಬ್ಯಾಂಗ್ಳೂರ್. ಪ್ರೈಸ್ 95 lakh, ಸ್ಲೈಟ್ಲಿ ನೆಗೋಷಿಯಬಲ್. 95 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್, ಜಾಸ್ತಿ ನೆಗೋಷಿಯಬಲ್ ಇಲ್ಲ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದೇ ರೀತಿ ರೆಂಟಲ್ ಪ್ರಾಪರ್ಟೀಸು ಈ ಸರೌಂಡಿಂಗಲ್ಲಿ ಭಾಳ ಇದ್ದಾವೆ. ಈ ಪ್ರಾಪರ್ಟಿ ಜೊತೆ ಆ ಪ್ರಾಪರ್ಟಿಗಳು ತೋರಿಸ್ತೀವಿ. 1 ಕೋಟಿಯಿಂದ 2 ಕೋಟಿ 2.5 ಕೋಟಿ ಬೆಲೆವರೆಗೂ ರೆಂಟಲ್ ಪ್ರಾಪರ್ಟೀಸ್ ಇದ್ದಾವೆ. ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡಯಲ್ ಮಾಡಿ, ವಿಸಿಟ್ ಮಾಡಿ. ಥ್ಯಾಂಕ್ ಯು.